ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು 4 ಗಂಟೆಗೆ ಎದ್ದಿದ್ದೀನಿ. ಏನಕ್ಕಪ್ಪ ಅಂದರೆ ಆಯುಧ ಪೂಜೆ ಮುಗಿಯೋವರೆಗೂ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಸ್ಟಿಚಿಂಗ್ದು. ಹಂಗಾಗಿ ಬೇಗ ಬೇಗ ಸ್ಟಿಚಿಂಗ್ ಮಾಡಬೇಕಂದ್ರೆ ಮನೆ ಕೆಲಸ ಮುಗಿಸ್ಕೋಬೇಕು. ಹಂಗಾಗಿ ನೋಡಿ 4 ಗಂಟೆ, ಅದು ಸ್ವಲ್ಪ ಫಾಸ್ಟ್ ಇದೆ ಗಡಿಯಾರ. 4 ಗಂಟೆಗೆ ಎದ್ದಿದ್ದೀನಿ. ಆಲ್ರೆಡಿ ಮಳೆ ಸುರಿತಾನೇ ಇದೆ, ನಿಂತೇ ಇಲ್ಲ. ನಿಂತಾನೆ ಇತ್ತು ಕೊಟ ಅಂತ. ಆಮೇಲೆ ಈ ಬೆಳಗ್ಗೆ ಆಯಿತು, ಸಂಜೆ ಆಯಿತು ಅಂದರೆ ಏನು ತಿಂಡಿ ಮಾಡೋದು, ಏನು ಅಡುಗೆ ಮಾಡೋದು, ಏನು ಟಿಫನ್ ಮಾಡೋದು, ಇದೇ ದೊಡ್ಡ ಚಿಂತೆ. ಹೆಣ್ಮಕ್ಳಿಗೆಲ್ಲ ಬೆಳಗ್ಗೆ ಆಯಿತು ಅಂದರೆ ರಾತ್ರಿ ಆಯಿತು ಅಂದರೆ ಏನು ತಿಂಡಿ ಮಾಡೋದು, ಏನು ತಿಂಡಿ ಮಾಡಬೇಕು ಅನ್ನೋದೇ ದೊಡ್ಡ ಚಿಂತೆ ಆಗಿರುತ್ತೆ. ಹಂಗಾಗಿ ನಾನು ರಾಗಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡೆ. ತುಂಬ ದಿನ ಆಗಿತ್ತು ರಾಗಿ ಉಪ್ಪಿಟ್ಟು ಮಾಡಿ. ಹಂಗಾಗಿ ರಾಗಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರಾಗಿ ಉಪ್ಪಿಟ್ಟು ಬಂದುಬಿಟ್ಟು ಸ್ವಲ್ಪ ಸ್ವೀಟು, ಸ್ವಲ್ಪ ಖಾರ. ಮಾಮೂಲಿ ಉಪ್ಪಿಟ್ಟು ಕೇಸರಿಬಾತ್ ಮಾಡ್ತೀವಲ್ಲ ಆ ಥರನೇ. ಸ್ವೀಟ್ಗೆ ಬೆಲ್ಲ, ಕಾಯಿ, ಏಲಕ್ಕಿ ಕಾಯಿ, ದ್ರಾಕ್ಷಿ, ಗೋಡಂಬಿ, ಒಂಚೂರು ತುಪ್ಪ ಹಾಕಿ ಮಾಡೋದು. ಖಾರಕ್ಕೆ ಬಂದುಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮತ್ತು ಒಗ್ಗರಣೆ ಮಾಡೋದು. ಇದು ಬಂದುಬಿಟ್ಟು ಉಪ್ಸಾರು ಮಾಡಿಬಿಡೋಣ, ಮತ್ತೇನು ಸಂಜೆವರೆಗೂ ಏನು ಕೆಲಸನೂ ಇದಾಗಲ್ಲ ಅಂದ್ಬಿಟ್ಟು ಇದು ಉಪ್ಸಾರು ಖಾರಕ್ಕೆ. ತೊಗರಿಬೇಳೆ ಮತ್ತು ತರಕಾರಿ ಹಾಕಿ ಉಪ್ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಉಪ್ಸಾರು ಖಾರನೂ ಮಾಡಿಬಿಟ್ರೆ, ಖಾರ ಇದ್ದರೆ ಹಸಿಮೆಣ್ಸಿನ್ಕಾಯಿ ಖಾರ ಇದು, ಮತ್ತು ಸ್ವಲ್ಪ ಖಾರ ಇದ್ದರೆ ಯಾವಾಗಲಾದರೂ ಉಪ್ಸಾರು 1 ಟೈಮ್ಗೆ 2 ಟೈಮ್ಗೆ, ಇಲ್ಲ ದೋಸೆಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಉಪ್ಸಾರು ಖಾರ ಹಾಕ್ಕೊಂಡು ತಿನ್ಬೋದು ಅಂದ್ಬಿಟ್ಟಿದೆ ರೆಡಿ ಮಾಡಿದೆ. ಮತ್ತು ಈ ಥರ ಇವಾಗ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ರಾಗಿ ಹಿಟ್ಟನ್ನ ಒಂದೇ ಸಲ ನೀರಾಗಿ ಕಲಿಸ್ಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕಾಗುತ್ತೆ. ನಾನು ಇಲ್ಲಿ ಕಲಿಸ್ತಾ ಇದ್ದೀನಲ್ಲ ಆ ಥರ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಕಲಿಸ್ಬೇಕು. ಇದು ರಾಗಿ ಉಪ್ಪಿಟ್ಟಿಗೆ ಇದೇ ರೀತಿನೇ ಕಲಿಸ್ಬೇಕು. ನೀರು ಮಾತ್ರ ಇವಾಗ 2 ಚೊಂಬು ನೀರು ಅದರಲ್ಲಿ ಕಲಿಸ್ಬೇಕು, ಆದರೆ ಮುದ್ದೆ ಆಗಬಾರ್ದು, ಹಿಟ್ಟು ಮುದ್ದೆ ಆಗಬಾರ್ದು. ಆ ರೀತಿ ಸ್ವಲ್ಪನೇ ಚುಮ್ಕಿಸ್ಕೊಂಡು ನೀಟಾಗಿ ಕಲಿಸ್ಬೇಕು. ಆಮೇಲೆ ಗಂಟು ಆಗಬಾರ್ದು ಆ ಥರ. ಆಮೇಲೆ ಜಾಸ್ತಿ ನೀರು ಹಾಕ್ಕೊಂಡು ಮುದ್ದೆ ಥರ ಮಾಡಿಬಿಟ್ರೆ ಅದು ಉಪ್ಪಿಟ್ಟಾಗಲ್ಲ, ಮುದ್ದೆ ಆಗಿಬಿಡುತ್ತೆ. ಓಕೆನಾ? ಕಲಿಸೋದ್ರಲ್ಲಿ ಇದರಲ್ಲಿರೋದು. ರಾಗಿ ಉಪ್ಪಿಟ್ಟು ಮಾಡೋಕ್ಕೆ ಕಲಸೋದೊಂದು ಟೆಕ್ನಿಕ್ ಗೊತ್ತಾಗ್ಬಿಟ್ರೆ ನೀವು ಆರಾಮಾಗಿ ಉಪ್ಪಿಟ್ಟನ್ನ ಮಾಡ್ಕೊಬೋದು. ಇದೇನಿಲ್ಲ, ಇದು ಕಲಿಸ್ಬಿಟ್ಟು ಹಬೆ ಮೇಲೆ ಇಟ್ಟು ಬೇಯಿಸ್ಬಿಟ್ರೆ ಒಗ್ಗರಣೆ ಮಾಡ್ಕೊಳ್ಳೋದು ತುಂಬಾ ಈಸಿ. ಇದು ನೀವಿಲ್ಲ ನೈಟ್ ಬೇಕಾದ್ರೆ ಈ ಥರ ಮಾಡಿ ಬೇಯಿಸಿಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಗ್ಗರಣೆ ಮಾಡಿಕೊಂಡು ರೆಡಿ ಮಾಡ್ಕೊಬೋದು, ಈಸಿಯಾಗುತ್ತೆ. ಇದನ್ನು ಈ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ಉದುದ್ರಾಗಿ ಕಲ್ಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ರೆಡಿ ಮಾಡ್ಕೊಂಡಾದಮೇಲೆ ನಾವು ಮಾಮೂಲಿ ಹಬೆ ಮೇಲಿಟ್ಟು ಬೇಯಿಸ್ಕೋಬೇಕು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬರು ತೂತ್ಪೋಸೆಲಿಟ್ಟು ಮಾಡ್ತಾರೆ, ಕೆಲವರು ಇಡ್ಲಿ ಪಾತ್ರೆಲಿಟ್ಟು ಮಾಡ್ತಾರೆ. ನಾವು ಇದನ್ನು ಯಾವಾಗ್ಲೂ ಒಂದು ದೊಡ್ಡ ಪಾತ್ರೆಗೆ, ಬಾಯಿ ಅಗಲ ಇರುತ್ತಲ್ಲ ಆ ಪಾತ್ರೆಗೆ ಒಂದು ಬಟ್ಟೆ ಕಟ್ತೀವಿ. ಬಟ್ಟೆ ಅಂದರೆ ಒಂದು ವೈಟ್ ಬಟ್ಟೆ, ಯಾವುದಾದ್ರೂ ಕಾಟನ್ ಬಟ್ಟೆ ಆಗ್ಬೋದು. ಅಂದರೆ ಇದಕ್ಕೆ ಅಂತಲೇ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರಬೇಕು. ನಾನು ಪಂಚೆ ತುಂಡು ಇಟ್ಕೊಂಡಿದ್ದೆ, ಅದು ಹೋಯಿತು. ಈಗ ಅದಕ್ಕೆ ಒಂದು ಹೊಸ ಟವಲ್ನ ಇಟ್ಕೊಂಡಿದ್ದೀನಿ, ಕಾಟನ್ ಟವಲ್ಲು. ಹಂಗಾಗಿ ನೀವು ಅಷ್ಟೇ, ಮನೇಲಿ ತುಂಬ ವೇಸ್ಟ್ ಬಟ್ಟೆಗಳಿದ್ದೇ ಇರುತ್ತೆ, ಪಂಚೆ ಇಲ್ಲ ವೇಲು, ಕಾಟನ್ ವೇಲು ಆ ಥರದನ್ನು ನೀಟಾಗಿ ವಾಶ್ ಮಾಡಿ ಇದಕ್ಕೆ ಅಂತಲೇ ಇಟ್ಕೊಳ್ಳಿ. ಈ ಥರದ್ದು ಮಾಡೋಕ್ಕೆ, ಇಲ್ಲ ನಾವು ಕಡುಬು ಮಾಡ್ತೀವಿ ಅದು, ಇಲ್ಲ ಆಮೇಲೆ ಶಾವಿಗೆ ಮಾಡ್ತೀವಿ ಅದನ್ನು ಅದ್ರ ಮೇಲೆ ಇಟ್ಕೊಳ್ಳೋಕ್ಕೆ ಅಂತಲೇ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಟವಲ್ನ ಇವಾಗ ನೀರು ಹಾಕಿ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ತಾ ಇರೋದು. ತುದಿಲಿ ಹಿಂಗೆ ಗಂಟಾಕ್ಬಿಟ್ಟು ಸುತ್ತ ಕಟ್ಟಿ ಆಮೇಲೆ ಅದ್ರ ಮೇಲೆ ನಾವು ಅದು ಕಲಿಸ್ಕೊಂಡಿದ್ದೀವಲ್ಲ ರಾಗಿ ಹಿಟ್ಟು, ಅದು ಹಾಕಬೇಕು. ಅದು ಹಾಕ್ಬಿಟ್ಟು ಆಮೇಲೆ ಮುಚ್ಚಿಬಿಟ್ಟು, ಇವಾಗ ಪಾತ್ರೆಗೆ ನೀರು ಹಾಕಿದ್ದೀನಿ ಆಲ್ರೆಡಿ. ನೋಡ್ಕೊಂಡು ಹಾಕಬೇಕು, ನೀರು ಸ್ವಲ್ಪ ಜಾಸ್ತಿನೇ ಇರಲಿ, ನೀರಿಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಓಕೆನಾ? ನೀರು ಜಾಸ್ತಿ ಇದ್ದರೆ ಏನು ತೊಂದರೆ ಇಲ್ಲ, ನೀರು ಕಮ್ಮಿ ಇರಬಾರ್ದು, ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು 1-2 ಚೊಂಬು ಹಾಕ್ಕೊಂಡು ಆಮೇಲೆ ಇವಾಗ ಅದನ್ನ ಈ ನಾನು ಇಲ್ಲಿ ಕಟ್ತಾ ಇದ್ದೀನಲ್ಲ ಆ ಥರ ಒಟ್ಟಿನಲ್ಲಿ ಅದು ಟೈಟಾಗಿ ಕುತ್ಕೋಬೇಕು. ಆ ರೀತಿ ಗಂಟು ಹಾಕ್ಬಿಟ್ಟು ಆಮೇಲೆ ನಾನು ಹೇಳ್ದಂಗೆ ಹಿಟ್ಟು ಹಾಕಿ ಮುಚ್ಚಬೇಕು. ಅದೇ ಟವಲ್ ಈ ಕಡೆ ಇನ್ನೊಂದು ಓಪನ್ ಇರುತ್ತಲ್ಲ ಅದನ್ನು ನೀಟಾಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಮುಚ್ಚಿದ್ರೆ ಆಯಿತು. ಒಂದು 5-10 ನಿಮಿಷ ಹಾಗೆ ಬಿಟ್ಬಿಟ್ರೆ ಸ್ಟವ್ವು ಚೆನ್ನಾಗಿ ಹುರಿದು ಅದು ಗಮ್ಮಂತ ಸ್ಮೆಲ್ ಬರುತ್ತೆ. ಅದು ಬೆಂದರೆ ರಾಗಿ ಹಿಟ್ಟು ಒಳ್ಳೆ ಸ್ಮೆಲ್ಲು, ಇವಾಗ ನಾವು ಹಿಟ್ಟು ಓನಿಸ್ದಾಗ ಸ್ಮೆಲ್ ಬರುತ್ತಲ್ಲ, ಹಂಗೆ ಇದು ಬೆಂದ ಮೇಲೆ ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ. ಆವಾಗ ಗೊತ್ತಾಗುತ್ತೆ ನಮಗೆ, ಓ ಇದು ಬೆಂದಿದೆ ಅಂತ. ಹಾಗಾಗಿ ಮತ್ತೆ ಒಗ್ಗರಣೆ ಮಾಡ್ತೀವಲ್ವ, ಹಾಗಾಗಿ ಏನಿಲ್ಲ, ಸ್ವಲ್ಪ ಸ್ಪೂನಲ್ಲಿ ಹಿಂಗೆ ಬೆಂಟು ನೋಡಿದ್ರೆ ಒಳಗಡೆ ಎಲ್ಲ ವೈಟ್ಗಿರಬಾರ್ದು, ಒಳಗಡೆ ಎಲ್ಲ ಬೆಂದಿರಬೇಕು, ಆವಾಗ ಅದು ಬೆಂದಿದೆ ಅಂತ. ಒಳಗಡೆ ನಾವು ಬೆಳ್ಳಗೇನಾದ್ರು ಇದ್ದರೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ. ಅವು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತುಂಬ ಬೇಯುತ್ತೆ. ನೋಡಿ, ಈ ಥರ ಒಂದು ಬಾಣಲಿನ ನಾನು ಹಾಗೆ ಮುಚ್ಚಿದ್ದೀನಿ. ಈಗ ಮುಚ್ಚಿಟ್ಬಿಟ್ಟು ಒಂದು 5-10 ನಿಮಿಷ ಅದು ರೆಡಿ ಆಗ್ತಾ ಇರಲಿ, ಬೇಯ್ತಾ ಇರಲಿ. ಈ ಕಡೆ ಉಪ್ಸಾರಿಗೆ ಇಟ್ಬಿಡೋಣ ಅಂದ್ಬಿಟ್ಟು ಕುಕ್ಕರ್ ತೊಗೊಂಡೆ, ಚಿಕ್ಕ ಕುಕ್ಕರು. ಮಾಮೂಲಿ ತೊಗರಿಬೇಳೆ, ತರಕಾರಿ, ಈರುಳ್ಳಿ, ಟೊಮೊಟೊ
ಈರುಳ್ಳಿ ಎಲ್ಲ ಕಟ್ ಮಾಡಿದ್ದೆ. ಟೊಮೊಟೊ ಒಂದು ಆಮೇಲೆ ಕಟ್ ಮಾಡೋಣ ಅಂದ್ಬಿಟ್ಟು ಅದು ಹಾಗೆ ಇಟ್ಟಿದ್ದೀನಿ. ಬೇಳೆ ಎಲ್ಲನೂ ಸ್ವಲ್ಪ ಹಳೆ ಬೇಳೆ ಇದು, ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಹುಳ ಆಗಿಬಿಟ್ಟಿತ್ತು, ಹಂಗಾಗಿ ಅದನ್ನು ಸ್ವಲ್ಪ ಇದು ಮಾಡಿ ನೋಡಿ ಸೋಸಿ ಹಾಕ್ತಾಯಿದ್ದೀನಿ ವಾಶ್ ಮಾಡಿ. ಆಮೇಲೆ ಅದು ಹಾಕ್ಬಿಟ್ಟು ನಾನು ಹೇಳ್ದಂಗೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೆ, ಅದು ಕಟ್ ಮಾಡಿಬಿಟ್ಟು ಹಂಗೇ ನಾನು ಫಸ್ಟೇ ಕಟ್ ಮಾಡಿರಲಿಲ್ಲ, ಇವಾಗ ಹಂಗೆ ಅಲ್ಲೇ ಡೈರೆಕ್ಟಾಗಿ ಕಟ್ ಮಾಡಿ ಹಂಗೆ ಹಾಕ್ತಾಯಿದ್ದೀನಿ. ಒಂದೇ ಒಂದು ಟೊಮೊಟೊ ಆಗಿರೋದ್ರಿಂದ ಡೈರೆಕ್ಟಾಗಿ ಹಾಕ್ಬಿಟ್ಟು ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ಇಕ್ಬಿಟ್ಟು ಮುಚ್ಚಿಬಿಟ್ಟು ಕೂಗಿಸ್ಕೋಬೇಕು. ನಾನೇನು ಮಾಡಿದೆ, ಕುಕ್ಕರ್ ಅದು ಬೆಲ್ಟ್ ಹೋಗಿತ್ತು ಆಲ್ರೆಡಿ, ಸ್ವಲ್ಪ ಅಲ್ವಾ ಅಂದ್ಬಿಟ್ಟು ಇಕ್ಕಿದೆ, ಅದು ಕೂಗಲೇ ಇಲ್ಲ. ಆಮೇಲೆ ಏನು ಮಾಡಿದೆ ನೋಡಿದೆ, ಸ್ವಲ್ಪ ಹೊತ್ತು ಅದು ಕೂಗಲಿಲ್ವಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ಮತ್ತೆ ಬೇರೆ ಕುಕ್ಕರ್ ತೊಗೊಂಡು ಬೇರೆ ಕುಕ್ಕರ್ಗೆ ಚೇಂಜ್ ಮಾಡಿದೆ. ಯಾಕೆಂದರೆ ಅದು ಕೂಗ್ತಾನೇ ಇಲ್ಲ, ಸ್ವಲ್ಪ ಸೌಂಡ್ ಬೇರೆ ಖುಷ್ ಅಂತ ಬರ್ತಾಯಿತ್ತಾ, ಹಂಗಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಮತ್ತೆ ಬೇರೆ ಕುಕ್ಕರ್ಗೆ ಹಾಕಿ ಇದು ಮಾಡಿದೆ. ನೋಡಿ ಇವಾಗ ಬೆಂದಿದೆ, ಇದು ಆಲ್ರೆಡಿ ಚೆನ್ನಾಗಿ ಬೆಂದಿರುತ್ತೆ. ಗಮ್ಮತ್ತು ಅದು ಹೊಗೆ ಬೇರೆ ಬರ್ತಾಯಿದೆ ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಹಂಗಾಗಿ ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಸೈಡ್ಗೆ ಇಟ್ಬಿಡೋಣ. ಅದು ಸ್ವಲ್ಪ ಬಿಸಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ಗಂಟು ಥರ ಇರೋದೆಲ್ಲ ಪುಡಿ ಆಗುತ್ತೆ. ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಬಿಡಿ, ಆಮೇಲೆ ಏನು ಮಾಡಿದ್ರೆ ಆಗುತ್ತೆ. ಇದು ಉಪ್ಸಾರು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹುರ್ಕೊಂಬಿಡೋಣ ಫಸ್ಟ್ಗೆ. ಅದು ಹುರ್ಕೊಂಡಾದ್ಮೇಲೆ ರುಬ್ಕೊಂಬಿಟ್ರೆ ಉಪ್ಸಾರು ಖಾರ ರೆಡಿ ಆಗುತ್ತೆ. ಸಣ್ಣ ಉರಿಲೇ ಹುರ್ಕೋಬೇಕು, ಅದು ಬೆಳಗಿನ ಜಾವನೇ ಅಲ್ವಾ, ಘಾಟ್ ಆಗಿಬಿಟ್ರೆ ಮನೇಲಿ ಮಲಗಿರೋರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಸಣ್ಣ ಉರಿಲೇ ಇಟ್ಕೊಂಡು ನಿಧಾನಕ್ಕೆ ಉರಿತಾ ಇದ್ದೆ. ಹಂಗೂ ನನಗೆ ಘಾಟ್ ಹತ್ಕೊಂಡ್ಬಿಡ್ತು, ಸಣ್ಣ ಉರಿ ಬೇರೆ ಮಾಡಿಬಿಟ್ಟಿದ್ನ, ನನಗೆ ಸ್ವಲ್ಪ ಘಾಟಾಯಿತು. ಆಮೇಲೆ ಅದು ಹುರಿದಾದ್ಮೇಲೆ ನೋಡಿ ಈ ಥರ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಸಣ್ಣ ಉರಿ ಮಾಡಿಕೊಂಡು ಹುರ್ಕೋಬೇಕು, ಇಲ್ಲಾಂದರೆ ಘಾಟ್ ಆಗಿಬಿಡುತ್ತೆ ಮೆಣಸಿನ್ಕಾಯಿ ಅಲ್ವಾ. ಇದು ಹಸಿಮೆಣ್ಸಿನ್ಕಾಯಿ ಖಾರ ಇದಿದ್ದರೆ ನಾವು ಅನ್ನಕ್ಕಾದರೂ ಹಾಕ್ಕೋಬೋದು, ಇಲ್ಲ ಚಪಾತಿ ರೊಟ್ಟಿ ಏನಾದರೂ ಮಾಡ್ಕೊಬೋದು, ಇಲ್ಲ ಒಂದು ಟೈಮ್ಗೆ ಉಪ್ಸಾರು ಮಾಡ್ಕೊಬೋದು. ಹಂಗಾಗಿ ಸ್ವಲ್ಪ ಖಾರ ರುಬ್ಬಿಟ್ಕೊಂಡ್ಬಿಟ್ರೆ ಏನಾದರೂ ಮಾಡ್ಕೊಬೋದು. ಅರ್ಜೆಂಟ್ಗೆ ಏನು ಸಾಂಬಾರು ಮಾಡೋದು ಅನ್ನುವಾಗ ಇದು ಮಾಡ್ಕೊಬೋದು. ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಉಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಇದಿಷ್ಟು ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಫಸ್ಟು ನಾವು ಮೆಣಸಿನ್ಕಾಯಿ ಇದನ್ನು ಮಿಕ್ಸಿಗೆ ಹಾಕಿ, ನೋಡಿ ಕುಕ್ಕರ್ ಚೇಂಜ್ ಮಾಡಿದ್ದೀನಿ ನಾನು, ಆಲ್ರೆಡಿ ಹೇಳಿದ್ನಲ್ಲ ಆಗಲೇ, ಅದು ಕೂಗ್ತಾ ಇರಲಿ ಅಂದ್ಬಿಟ್ಟು ಬೇರೆ ಕುಕ್ಕರ್ ಇಟ್ಬಿಟ್ಟು ಕೂಗಲಿ ಅಂದ್ಬಿಟ್ಟು ರೆಡಿ ಮಾಡಿಬಿಟ್ಟು ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ. ಅದು ರಾಗಿ ಹಿಟ್ಟು ಸ್ವಲ್ಪ ತಣ್ಣಗಾಗಿತ್ತು, ಬಿಸಿ ಇದೆ, ಅದು ಸ್ವಲ್ಪ ಇದಾಗಿತ್ತು. ಆಮೇಲೆ ತೊಗೊಂಡೋಗಿ ಅದನ್ನ ಒಂಚೂರು, ಏನು ಜಾಸ್ತಿ ಏನಿಲ್ಲ, ಒಂದು 2 ರೌಂಡ್ ಆಡಿಸಿದ್ರೆ ಸಾಕು, ಯಾಕೆಂದರೆ ಅದು ಗಂಟಿರೋದೆಲ್ಲ ಪುಡಿ ಆಗಲಿ ಅಂತ ಅಷ್ಟೇ, ಏನಿಲ್ಲ. ನೋಡಿ ಹೀಗಾಗಿದೆ. ಇವಾಗ ಇದನ್ನು ತೆಗೆದುಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು. ನೋಡಿ ಎಷ್ಟು ಪುಡಿ ಥರ ಆಗಿದೆ. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಕಡಲೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ಖಾಲಿ ಆಗಿಬಿಟ್ಟಿತ್ತು, ಇಲ್ಲಾಂದರೆ ಈಗಲೂ ಆಮೇಲೂ ತಂದು ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಇವಾಗ ಇರೋದು ಮಾಡಿಬಿಡೋಣ, ಇನ್ನೇನು ಮಾಡೋದು ಅಂದ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೊಳುತ್ತೆ, ಯಾಕೆಂದರೆ ರಾಗಿ ಉಪ್ಪಿಟ್ಟಲ್ವ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಎಳೆಯುತ್ತೆ. ಹಾಕ್ಬಿಟ್ಟು ಮಾಮೂಲಿ ಸಾಸಿವೆ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ಮಾಮೂಲಿ ಹಾಕ್ತೀವಲ್ಲ ಅದಕ್ಕಿಂತ ಒಂದು 4-5 ಈರುಳ್ಳಿ ಹಾಕಿದ್ದೀನಿ. ಇವಾಗ 2-3 ಹಾಕ್ತೀವಿ, ಇದಕ್ಕೊಂದು 4-5 ಹಾಕಿದ್ದೀನಿ. ಮತ್ತು ಕಾಯಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಇವಾಗ ಈ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಬಿಟ್ಟು, ಕಡಲೆಬೇಳೆ ಇದ್ರೆ ಹಾಕ್ಬೋದು, ಇರಲಿಲ್ವಲ್ಲ ಹಂಗೆ ಈರುಳ್ಳಿ ಹಾಕಿದೆ. ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ಆಮೇಲೆ ಅದಕ್ಕೆ ನಾವೇನು ರಾಗಿ ಹಿಟ್ಟು ಇದು ಮಾಡ್ಕೊಂಡಿದ್ದೀವಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕ್ಬಿಟ್ಟು ಅದು ಚೆನ್ನಾಗಿ ಬೇಯ್ತಾ ಇರಬೇಕು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ನಾವು ಹಿಟ್ಟೇನು ಇಟ್ಕೊಂಡಿದ್ದೀವಲ್ಲ ಅದು ಮಿಕ್ಸ್ ಮಾಡ್ಕೊಳ್ಳೋದು. ಅದು ಮಿಕ್ಸ್ ಮಾಡ್ಕೊಂಡ್ರೆ ಆಲ್ರೆಡಿ ಬೇಯಿಸಿರೋದ್ರಿಂದ ಅದೇನು ಜಾಸ್ತಿ ಇದು ಮಾಡೋಷ್ಟಿಲ್ಲ, 1-2 ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅದು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು, ಅದು ಉಪ್ಪು ಸರಿ ಇದೆ ನೋಡಿಕೊಂಡ್ರೆ ನಮಗೆ ರಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಓಕೆನಾ, ತುಂಬ ಚೆನ್ನಾಗಿರುತ್ತೆ. ಮಾಡಿ ಒಂದು ಸಲ ಒಂದೇ ಒಂದು ಚಿಕ್ಕ ಲೋಟದಲ್ಲಿ ಟ್ರೈ ಮಾಡಿ, ಆಮೇಲೆ ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಇನ್ನೂ ಜಾಸ್ತಿ ಬೇಕಾದರೆ ನೀವು ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವಾಗಲಾದರೂ ಬರೀ ಅದು ಇದು ಮಾಡ್ತಾಯಿರ್ತೀವಿ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿದ್ರೆ ರೆಡಿ ಆಗೋಯ್ತು ರಾಗಿ ಉಪ್ಪಿಟ್ಟು. ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದ್ರೂ ಕಟ್ ಮಾಡಿ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಆಮೇಲೆ ಇದು ರೆಡಿ ಮಾಡಿ ಇಟ್ಬಿಟ್ಟು ಮತ್ತೇನು ಸ್ವೀಟ್ ಮಾಡಬೇಕಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಕಡಿಮೆ ಇತ್ತು. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡೋಣ. ಮತ್ತೆ ಬಂದುಬಿಟ್ಟು ಈ ಕುಕ್ಕರ್ ಕೂಗಲಿ, ಇನ್ನು ಸ್ವೀಟ್ದು ಹಂಗೆ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಇನ್ನೊಂದು ಬಾಣಲಿ ತೊಗೊಂಡೆ. ಇನ್ನೊಂದು ಬಾಣಲಿ ತೊಗೊಂಡು ಮಾಮೂಲಿ ಅದರಲ್ಲಿ ಸ್ವೀಟಿಗೆ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಬಂದ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿದೆ. ತುಪ್ಪ ಹಾಕ್ಬಿಟ್ಟು ಮಾಮೂಲಿ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಕಾಯಿ ಮತ್ತು ಬೆಲ್ಲ
ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಅದೇ ಮಾಮೂಲಿ ಒಂಚೂರು ತುಪ್ಪ ಹಾಕ್ಬಿಟ್ಟು ಅದಕ್ಕಾದಮೇಲೆ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಆಮೇಲೆ ದ್ರಾಕ್ಷಿ ಹಾಕಿ ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗಬೇಕು. ಗೋಡಂಬಿ ದ್ರಾಕ್ಷಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಏನಿಲ್ಲ, ಇದು ಏನು ಆಲ್ರೆಡಿ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ರಾಗಿ, ಇದು ಹಾಕಿದ್ರೆ ಆಯಿತು. ಬೆಲ್ಲ ಲಾಸ್ಟ್ಗೆ ಹಾಕ್ಕೊಂಡ್ರೆ ಆಯ್ತದೆ. ಫಸ್ಟು ಇದು ಹಾಕ್ಬಿಡ್ಬೇಕು, ನಾನು ಹೇಳ್ದಂಗೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಬಿಡ್ಬೇಕು. ಅದೇನು ತೆಗ್ದಿಡೋದೇನು ಬೇಡ, ಮಾಮೂಲಿ ಅದರೊಳಗಡೆನೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತೆಂಗಿನ ತುರಿ ಮತ್ತು ಬೆಲ್ಲ, ಏಲಕ್ಕಿ ಕಾಯಿ ಪುಡಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಆಲ್ರೆಡಿ ಬೇಯಿಸಿರೋದ್ರಿಂದ ಈ ಕಡೆ ಕುಕ್ಕರ್ ಕೂಗ್ತಾಯಿದೆ. ಬೇಳೆ ಅದು ಕೂಗಲಿಲ್ಲ ಅಂತ ಹೇಳಿದ್ನಲ್ಲ ಕುಕ್ಕರ್, ಈ ಕುಕ್ಕರ್ ಕೂಗ್ತು. ಒಂದೆರಡು ಕೂಗ್ಸಿದ್ರೆ ಸಾಕು. ಇವಾಗ ಬೆಲ್ಲ ಏಲಕ್ಕಿ ಕಾಯಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ವೀಟ್ ರಾಗಿ ಉಪ್ಪಿಟ್ಟು ರೆಡಿಯಾಗಿತ್ತು. ಮತ್ತು ಈ ಕಡೆ ಉಪ್ಸಾರು ರೆಡಿ ಆಯಿತು. ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮಾಮೂಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡು, ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ದಿನ ಬಾಳಿಕೆ ಬರುತ್ತೆ. ಯಾವಾಗಲಾದ್ರು ಹಿಂಗೆ ರುಬ್ಬಿಟ್ಕೊಂಡ್ಬಿಟ್ರೆ ತುಂಬ ದಿನ ಉಪ್ಸಾರು, ರೊಟ್ಟಿ, ಅನ್ನಕ್ಕೆ ತುಪ್ಪ ಹಾಕ್ಕೊಂಡೆಲ್ಲ ತಿನ್ಬೋದು. ಮನೇಲಿ ಏನೋ ಒಂದಿದ್ದರೆ, ಏನೂ ಇಲ್ಲ ಅಂದಾಗ ಸಡನ್ನಾಗಿ ಎತ್ಕೊಂಡು ಹಾಕ್ಕೋಬೋದು. ಇಲ್ಲ ಒಂದು ಸ್ವಲ್ಪ ಉಪ್ಸಾರು ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು ಉಪ್ಸಾರು. ನೋಡಿ ಈ ರೀತಿ ರೆಡಿಯಾಗಿದೆ ರಾಗಿ ಉಪ್ಪಿಟ್ಟು. ಇವಾಗ ಇದೆಲ್ಲ ಮಾಡಿ ರೆಡಿ ಆಯಿತು. ಇನ್ನು ಮಾಮೂಲಿ ರೆಡಿಯಾಗಿ ಅಂಗಡಿಗೆ ಹೋಗಿ ಕೆಲಸ ಮಾಡಬೇಕು ಫ್ರೆಂಡ್ಸ್. ನೀವು ರಾಗಿ ಉಪ್ಪಿಟ್ಟು ಇಷ್ಟ ಆಯಿತಾ? ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.